ಬನ್ನಿ ಭೇಟಿ ಮಾಡಿದ್ದೀರಿ ಉಡುಪಿ ಜಿಲ್ಲೆಯ ಜೋರು ಮಳೆ ಇದೆ ಮಳೆ ಗಲಾಟೆ ಘೋಷಣೆ ಮಾಡಿದ್ವಿ. ಶಾಲೆಗೆ ರಜೆಯನ್ನು ಇವತ್ತು ಖುದ್ದಾಗಿ ನಾವೇ ಬಂದು ಗುಜ್ಜರ ಬೆಟ್ಟಕ್ಕೆ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಶುರು ಮಾಡಿ ಸಾಯಂಕಾಲವರೆಗೂ ಎಲ್ಲೆಲ್ಲಿ ಹಾನಿಯಾಗಿದೆ, ಯಾರ್ಯಾರಿಗೆ ತೊಂದರೆ ಆಗಿದೆ, ಎಲ್ಲ ದೊಡ್ಡ ಕುಸಿತ ಆಗಿದೆ ಎಲ್ಲ ವೀಕ್ಷಣೆ ಮಾಡಿ ಮುಂದೆ ಏನೇನು ಕ್ರಮ ತಗೊಳ್ಬೇಕು. ಮೇಡಮ್, ಒಂದು ಕರಾವಳಿಯ ಮಳೆಗಾಲ ಒಂದು ಇಡೀ ದಿನ ಇದ್ದು ನೋಡಬೇಕಿತ್ತು ಮೇಡಮ್ ಅಂತ ಜನ ಹೇಳ್ತಾರೆ. ಇರಬೇಕಿತ್ತು ಈಗ ಮೇಲೆ ನೋಡ್ತಾ ಇದ್ದಾರೆ. ಮಳೆ ಇನ್ನೂ ಭಾಳ ಒಳ್ಳೆ ಆಗ್ತದೆ. ಅವ್ರು ಇರುವಂತಂದ್ರೆ ಇಲ್ಲ ಮನೆ ಮಾಡಿಲ್ಲ ಇತ್ತು ಜವಾಬ್ದಾರಿಗಳು ದರ್ಶನ ಮಾಡ್ತಿದ್ದೆ. ಅಂಥದ್ರಲ್ಲಿ ಕೂಡ ನಾನು ನಮ್ಮ ಡಿ ಸಿ ಅವರಿಗೆ ಅವರಿಗೆ ಇಲ್ಲ ನನಗೆ ಒಂದು ದಿನ ರಜೆ ಇದೆ ಆದರೂ ನಾನು ಬರ್ತೀನಿ ಸ್ವಲ್ಪ ಅಂತ ಹೇಳಿ ನಾನು ಬಂದಿದ್ದೀನಿ. ಯಾವಾಗ ನಾನು ಮಳೆಯ ಅವಾಂತರ ಏನು ನಡೀತಾ ಇದೆ ಇದು ಎಲ್ಲೂ ಏನು ಯಾರಿಗೂ ತೊಂದರೆ ಆಗಬಾರ್ದು, ಪ್ರಾಣ ಹಾನಿಗಳಾಗಬಾರ್ದು ಅನ್ನೋ ಮುನ್ನೆಚ್ಚರಿಕೆಯನ್ನು ಮಾಡ್ತಾರೆ. ಅಧಿಕಾರಿಗಳಿಂದ ಸೇರ್ಕೊಂಡ ಮಾಹಿತಿ ಪ್ರಕಾರ ಏನೆಲ್ಲ ಹಾನಿಯಾಗಿದೆ ಅಂತ ಮಾಹಿತಿ ಈಗಾಗಲೇ ನಮ್ಮ ಅಧಿಕಾರಿಗಳು ಮುಂಚೆನೇ ಅಂದರೆ ನಮಗೆ ಏನು ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ಮುಂಚೆನೇ ಮಾಡ್ತೀವಿ. ನಾನು ಇವತ್ತು ಸುಮಾರು ಒಂದು 25 ದಿನದ ಹಿಂದೆ ಬಂದು ನಾನು ಮೀಟಿಂಗನ್ನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗನ್ನು ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ. ಎಲ್ಲಿ ಮರಗಳು ಬೀಳುವಂಥ ಪೊಸಿಷನ್ನಲ್ಲಿದ್ದಾವೆ ತೆಗಿಬೇಕು ಅಂತ. ಅವರು ಸುಮಾರು 500-600ಕ್ಕಿಂತ ಜಾಸ್ತಿ ಮರಗಳನ್ನು ತೆಗೆದಿದ್ದಾರೆ. ಅದೇ ರೀತಿ ನಾನು ಹೆಸ್ಕಾಮ್ಗಳದ್ದು ನಾವು ಹೆಸ್ಕಾಮ್ ಅಂತೀವಿ, ಇಲ್ಲಿ ಮೆಸ್ಕಾಮ್ದವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಇಲ್ಲಿ ಕಂಬಗಳು ಬೀಳುವಂಥ ಅಥವಾ ಎಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ಜೋತಾಡ್ತಾ ಇತ್ತು ನೋಡಿ, ಅವರು ಕೂಡ ಸುಮಾರು 500-600 ಕಂಬಗಳನ್ನು ಇದು ಮಾಡಿದ್ದಾರೆ. ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಸುತ್ತಮುತ್ತ ನದಿ ಮತ್ತು ಸಮುದ್ರ ಇರೋದ್ರಿಂದ ಈ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಹೇಳಿದ್ವಿ. ಸೊ ಚರಂಡಿಗಳನ್ನು ಕ್ಲೀನ್ ಮಾಡಿ ಸೊ ಕಾಲ್ಸಂತದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಡೆತ್ಗಳಾಗಿತ್ತು. ಅಲ್ಲೂ ಕೂಡ ನಾವು ಮುನ್ನ ಜಾಗೃತೆಯನ್ನು ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ವಿ. ಜಿಲ್ಲಾಡಳಿತದಿಂದ ಹೆಲ್ಪ್ಲೈನನ್ನು ಇತ್ತು. ಎಲ್ಲ ರೀತಿಯಾದಂಥ ಕ್ರಮ ಮೀಟಿಂಗ್ ಆದಾಗ 5 ಕೋಟಿ ಕಳೆದುಕೊಳ್ಳೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಮತ್ತು ಹಳೆ ಬಾಕಿ ಹೊಂದಿದೆ ಅಂತ ಪ್ರಸ್ತಾಪ ಆಗಿತ್ತು. ಹಳೆ ಬಾಕಿ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ, ಪ್ರಸ್ತಾವನೆ ಈಗ 5 ಕೋಟಿಯನ್ನು ತತ್ಕ್ಷಣಕ್ಕೆ ನಾವು ಕೊಡಬೇಕು ಅಂತ ನಾವು ಮೊನ್ನೆ ಹೇಳಿದ್ವಿ. ಮೀಟಿಂಗ್ನಲ್ಲೂ ಕೂಡ ಅದಕ್ಕೆ ನಾವು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿ ಹೇಳಿದ್ವಿ. ಈಗ ಸದ್ಯಕ್ಕೆ ನಾವು ಕೆಲಸ ಅನ್ನೋದು ಶುರು ಮಾಡಿದ್ವಿ. ಮೊನ್ನೆ ಮೀಟಿಂಗ್ ನಡೆದ 5 ಕೋಟಿ ಬಂದಿಲ್ಲ, ಅದು ಬರುತ್ತೆ. ಅದಕ್ಕೇನೆ ಅಲ್ವಾ ಈಗ ಎಲ್ಲ ಶುರು ಮಾಡಿದ್ವಿ. ಒಟ್ಟಾರೆ 50 ಕೋಟಿಗಿಂತ ಹೆಚ್ಚು ನಷ್ಟ ಆಗಿದೆ. ಪರಿಹಾರ ಎಲ್ಲೆಲ್ಲಿ ಏನು ನಷ್ಟ ಆಗಿದ್ದು ಏನು ಜಿಲ್ಲಾಡಳಿತ ನಮಗೆ ಕಳಿಸ್ಕೊಡ್ತಾರೆ ಅದ್ರ ಬಗ್ಗೆ ಮಾತಾಡ್ತೀವಿ.